ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಹೇಶ್. ನಮ್ಮ ಎಕ್ಸೆಲ್ ಕನ್ನಡ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ನ ಉದ್ದೇಶ ಎಕ್ಸೆಲ್ನ ಕನ್ನಡದಲ್ಲಿ ತಿಳಿಯೋದು. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಕೂಡ ಮಾಡಿ. ಬನ್ನಿ, ಕನ್ನಡದಲ್ಲಿ ಕಲಿ, ಕನ್ನಡದಿಂದ ಬೆಳಿ. ಈ ವಿಡಿಯೋದಲ್ಲಿ ಸೀರಿಯಲ್ ನಂಬರ್ ಅಪ್ಲೈ ಮಾಡೋದಕ್ಕೆ ಶಾರ್ಟ್ಕಟ್ ಕೀನ ನೋಡೋಣ. ಸೀರಿಯಲ್ ನಂಬರು ಎಲ್ಲ ಡೇಟಾದಲ್ಲೂ ಕಾಮನ್ ಆಗಿದ್ದೇ ಇರುತ್ತೆ, ನೀವು ನೋಡಿರ್ತೀರ, ಆಲ್ಮೋಸ್ಟ್ ಇರುತ್ತೆ. ಓಕೆನಾ? ಈಗ ಸೀರಿಯಲ್ ನಂಬರ್ ಅಪ್ಲೈ ಮಾಡೋಕ್ಕೆ ಆಲ್ಮೋಸ್ಟ್ ಎಲ್ಲ ಏನು ಮಾಡ್ತಾರೆ ಅಂತಂದರೆ 1 2 ಈ ಥರ ಮ್ಯಾನ್ಯಲಾಗಿ ಟೈಪ್ ಮಾಡ್ತಾರೆ. ಇಲ್ಲ ಅಂತಂದರೆ ಇನ್ನೊಂದು ಮೌಸಲ್ಲಿ ಆಪ್ಷನ್ ಇದೆ. ಈಗ ನೋಡಿ, ನಾನು ಈಗ ಎರಡೂ ನಂಬರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ದೆನ್ ಈ ಕಾರ್ನರಲ್ಲಿ ಒಂದು ಗ್ರೀನ್ ಬಾಕ್ಸ್ ಬರುತ್ತೆ ನಿಮಗೆ. ಅದ್ರ ಮೇಲೆ ಮೌಸ್ನ ಜಸ್ಟ್ ಈಗ ಟಚ್ ಮಾಡಿದ್ರೆ ಸಾಕು, ಈ ಕರ್ಸರ್ನ ಅದು ಪ್ಲಸ್ಸಾಗಿ ಕನ್ವರ್ಟ್ ಆಗುತ್ತೆ, ಪ್ಲಸ್ ಮಾರ್ಕಾಗಿ ಕಾಣಿಸುತ್ತೆ ನಿಮಗೆ. ಈಗ ಇದನ್ನು ಜಸ್ಟು ನೀವು ಮೌಸಲ್ಲಿ ಕ್ಲಿಕ್ ಮಾಡಿ ಕೆಳಗಡೆ ಡ್ರ್ಯಾಗ್ ಮಾಡಿದ್ರೆ ನೀವು ಎಲ್ಲಿವರೆಗೂ ಡ್ರ್ಯಾಗ್ ಮಾಡ್ತೀರೋ ಅಲ್ಲಿವರೆಗೂ ಆ ಸೀರಿಯಲ್ ನಂಬರ್ ಆಟೋಮೆಟಿಕಾಗಿ ಅಪ್ಡೇಟ್ ಆಗುತ್ತೆ. ಓಕೆ, ಇದೊಂದೊಂದು ವೇ ಮೌಸಲ್ಲಿ ಮಾಡ್ಬೋದು. ಇದನ್ನು ನಿಮ್ಗೆ ಎಷ್ಟು ಪೇಜು ಬಿಡ್ತು ಕಾಣಿಸ್ತಿದೆಯೋ ಅಷ್ಟವರೆಗೂ ಡ್ರ್ಯಾಗ್ ಮಾಡ್ಬೋದು. ಅದ್ರ ಕೆಳಗಡೆ ಡ್ರ್ಯಾಗ್ ಮಾಡಬೇಕು ಅಂದರೆ ಸಮ್ಟೈಮ್ಸ್ ಮಿಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ಲೈಕ್ 100 ಅಪ್ಡೇಟ್ ಮಾಡಬೇಕು, 500 ಸೀರಿಯಲ್ ನಂಬರ್ ಅಪ್ಡೇಟ್ ಮಾಡಬೇಕು, ಆವಾಗ ಇದು ಪ್ರಾಬ್ಲಮ್ ಆಗುತ್ತೆ. ಸೀರಿಯಲ್ ನಂಬರ್ ಅಪ್ಲೈ ಮಾಡೋಕ್ಕೆ ಶಾರ್ಟ್ಕಟ್ ಕೀ ಏನಂದರೆ Alt-E-I-S. ಓಕೆ, ಇದನ್ನು ಅಟ್ ಎ ಟೈಮ್ ಎಲ್ಲನೂ ಪ್ರೆಸ್ ಮಾಡಬೇಡಿ, ಒಂದೊಂದಾದಮೇಲೆ ಒಂದೊಂದು ಬಟನ್ನ ಪ್ರೆಸ್ ಮಾಡಿ. ಓಕೆನಾ? ಈಗ ಬನ್ನಿ ಟ್ರೈ ಮಾಡೋಣ. 1 ಅಂತ ಎಂಟ್ರಿ ಮಾಡಿದ್ದೀನಿ. ಈಗ ಒಂದಷ್ಟು ಸೆಲ್ನ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಈಗ Alt-E-I-S. ನಿಮಗೆ ಒಂದು ಪಾಪಪ್ ಬರುತ್ತೆ, ಸೀರೀಸ್ ಅಂತ. ಇದು ಪಾಪಪ್ಪು. ಓಕೆ, ಈಗ ನನಗೆ ಇಲ್ಲಿ ರೋಸ್ ಆ್ಯಂಡ್ ಕಾಲಮ್ಸ್ ಅಂತಿದೆ. ರೋಸ್ ಅಂತಂದರೆ ನೀವು ರೋಸ್ ಸೆಲೆಕ್ಟ್ ಮಾಡ್ಕೊಂಡಾಗ ಇದು ಆಟೋಮೆಟಿಕ್ಕಾಗಿ ಅದು ರೋಸ್ ಅಂತ ಸೆಲೆಕ್ಟ್ ಆಗುತ್ತೆ. ಕಾಲಮ್ ಸೆಲೆಕ್ಟ್ ಮಾಡ್ಕೊಂಡಾಗ ಅದು ಆಟೋಮೆಟಿಕ್ ಕಾಲಮ್ಸ್ ಅಂತ ಸೆಲೆಕ್ಟ್ ಆಗುತ್ತೆ. ಈಗ ನೋಡಿ, ಈಗ ನಾನು ಕಾಲಮ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಕಾಲಮ್ ಅಂತ ತೊಗೊಂಡಿದೆ. ಈಗ ಸ್ಟೆಪ್ ವ್ಯಾಲ್ಯೂ 1 ಅಂದರೆ ನಿಮ್ಮ ಫಸ್ಟ್ ವ್ಯಾಲ್ಯೂ ಏನಿರುತ್ತೋ ಅದಕ್ಕೆ ಇದು ಒಂದೊಂದೇ ವ್ಯಾಲ್ಯೂನ ಆ್ಯಡ್ ಮಾಡ್ಕೊಂಡು ಹೋಗುತ್ತೆ. ಈಗ ನಾನು 2 ಅಂತ ಕೊಟ್ಟರೆ ಅದು 2 ವ್ಯಾಲ್ಯೂಸ್ನ ಆ್ಯಡ್ ಮಾಡ್ಕೊಂಡು ಹೋಗುತ್ತೆ. ಈಗ ಸದ್ಯಕ್ಕೆ 1 ಅಂತ ಇರಲಿ. ಓಕೆ, ಈಗ ನಾನೇನು ಮಾಡಲ್ಲ, ಜಸ್ಟ್ ಎಂಟರ್ ಮಾಡ್ತೀನಿ. ನೋಡಿ, ನೀವು ಎಲ್ಲಿವರೆಗೂ ಸೆಲೆಕ್ಟ್ ಮಾಡ್ಕೊಂಡಿರೋ ರೇಂಜು ಅಲ್ಲಿವರೆಗೂ ಆಟೋಮೆಟಿಕಾಗಿ ಅಪ್ಡೇಟ್ ಆಗಿದೆ. ಈಗ ನನಗೆ 10,000 ಸೀರಿಯಲ್ ನಂಬರ್ಸ್ ಅಪ್ಡೇಟ್ ಮಾಡಬೇಕು. ನಾನು ಈ ಥರ ಸೆಲೆಕ್ಟ್ ಮಾಡಿದ್ರೆ ತುಂಬ ಟೈಮ್ ತೊಗೊಳುತ್ತೆ. ಅದಕ್ಕೇನು ಮಾಡ್ತೀನಿ, ಕಂಪ್ಲೀಟ್ ಕಾಲಮ್ನ ಸೆಲೆಕ್ಟ್ ಮಾಡ್ಕೋತೀನಿ. ಸೇಮ್ ಮತ್ತೆ Alt-E-I-S. ಓಕೆ, ಸ್ಟೆಪ್ ವ್ಯಾಲ್ಯೂ 1 ಒಂದೊಂದು ಆ್ಯಡ್ ಆಗ್ತಾ ಹೋಗುತ್ತೆ. ಸ್ಟಾಪ್ ವ್ಯಾಲ್ಯೂ 10,000 ಅಂತ ಕೊಡ್ತೀನಿ. ಓಕೆ, ಸೇಮ್ ಎಂಟರ್. ಈಗೇನಾಗುತ್ತೆ, 10,000ಗೆ ಸ್ಟಾಪ್ ಆಗಿದೆ. ಇದು ಸೀರಿಯಲ್ ನಂಬರ್ ನಾನು ಇಲ್ಲಿ ಅಪ್ಲೈ ಮಾಡ್ಬೋದು. ಕಾಲಮ್ ವೈಸ್ ಅಪ್ಡೇಟ್ ಮಾಡಿದ್ದೀನಿ. ಈಗ ನನಗೇನಾದರೂ ರೋ ವೈಸು ಆ್ಯಸ್ ಎ ಹೆಡ್ಡರ್ ಬೇಕು ಅಂತಂದರೆ ಈ ಶಾರ್ಟ್ಕಟ್ ವರ್ಕ್ ಆಗುತ್ತೆ. Alt-E-I-S. ದೆನ್ ನಾನು ಎಲ್ಲಿವರೆಗೂ ಡ್ರ್ಯಾಗ್ ಮಾಡಿದ್ದೀನೋ ಅಲ್ಲಿವರೆಗೂ ಆಟೋಮೆಟಿಕಾಗಿ ಅಪ್ಡೇಟ್ ಆಗುತ್ತೆ. ಇದು ಈ ಶಾರ್ಟ್ಕಟ್ನ ಇನ್ನೊಂದು ಅಡ್ವಾಂಟೇಜು.